ಈ ರಾಜ್ಯದಲ್ಲಿ ಪಾಪ ಮದುವೆ ಆಗದೆ ಇರುವಂತಹ ಯುವಕರ ಪಾಡು ಅಷ್ಟಿಷ್ಟಲ್ಲ. ಪದೇ ಪದೇ ಮುನ್ನೆಲೆಗೆ ಬರ್ತಾನೆ ಇರ್ತಾರೆ ಯುವಕರು ಒಂದಲ್ಲ ಒಂದು ವಿಚಾರಗಳಿಗೆ. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆದಾಗ ಪತ್ರನೇ ಬರೆದ್ಬಿಟ್ಟಿದ್ರು, ನಮಗೆ ಹೆಣ್ಣು ಸಿಗ್ತಾ ಇಲ್ಲ ಸರ್, ದಯವಿಟ್ಟು ಯಾವ್ದಾದ್ರು ಒಂದು ಭಾಗ್ಯ ತನ್ನಿ ನಮಗೋಸ್ಕರ ಅಂತ. ಈಗ ಮತ್ತೊಂದು ವಿಚಿತ್ರ ಘಟನೆಗೆ ಮಂಡ್ಯ ಸಾಕ್ಷಿ ಆಗ್ತಾ ಇದೆ. ಇಲ್ಲೂ ನೋಡಿ ಪಾಪ ಹೆಣ್ಣು ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮದುವೆ ಆಗದ ಯುವಕರು ತಮಗೆ ಮಠ ಕಟ್ಟಿಸಿ ಕೊಡಿ ಅಂತ ವಿಚಿತ್ರ ಬೇಡಿಕೆ ಮುಂದಿಟ್ಟುಕೊಂಡಿರುವಂತಹ ಪ್ರಕರಣ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮರಳಗಿ ಗ್ರಾಮದಲ್ಲಿ ನಡೆದು ಹೋಗಿದೆ. ಮದುವೆ ಆಗೋದಕ್ಕೆ ಹೆಣ್ಣು ಸಿಗದೆ ಹತಾಶೆಗೊಂಡಿದ್ದ 30ಕ್ಕೂ ಹೆಚ್ಚು ಯುವಕರು ತಮ್ಮೂರಿನ ಪಂಚಾಯಿತಿಯ ಗ್ರಾಮ ಸಭೆಗೆ ಮಠಕ್ಕಾಗಿ ಬೇಡಿಕೆ ಪತ್ರ ಇಟ್ಟಿದ್ದಾರೆ. ಪ್ರಸನ್ನ ಎಂಬ ಯುವಕನ ನೇತೃತ್ವದಲ್ಲಿ ಮಠಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಅವಿವಾಹಿತ ಯುವಕರ ಈ ವಿಚಿತ್ರ ಅರ್ಜಿ ಕಂಡು ಸದಸ್ಯರು ಹಾಗೂ ಅಧಿಕಾರಿಗಳೇ ಶಾಕ್ ಆಗ್ಬಿಟ್ಟಿದ್ದಾರಂತೆ. ಯುವಕರು ನೀಡಿರೋ ಈ ಮನವಿಯನ್ನ ತಹಶೀಲ್ದಾರ್ ಗಮನಕ್ಕೆ ತರುವುದಾಗಿ ಪಂಚಾಯಿತಿ ಪಿಡಿಒ ಕೂಡ ಹೇಳಿದ್ದಾರೆ. ಅವನಿಗೆ ಕೊನೆಯಲ್ಲಿ ಹೇಳ್ಬೇಕು, ಏನು ಮದುವೆ ಆಗಿದ್ರು ಕೂಡ ಕೊಟ್ಟವನೇ ಅಂತ ಹೇಳ್ಬೇಕು ನೀನು ಕಾಮೆಂಟ್ ಅಲ್ಲೇ. ಗ್ರಾಮ ಸಭೆ ಇದ್ದು ಮರಳಿಗ ಗ್ರಾಮ ಸಭೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮೇಡಮ್? ಅವರು ನಮ್ಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ, ಮದುವೆ